ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಜ್ಯೋತಿಷ್ಯದಲ್ಲಿ ಬರುವ 12 ರಾಶಿಗಳು ತಮ್ಮದೇ ಆದ ಗುಣ ಸ್ವಭಾವ ಲಕ್ಷಣ ಹೊಂದಿದ್ದು ಪ್ರತಿಯೊಬ್ಬನ ಜಾತಕನ ಮೇಲೂ ಪ್ರತ್ಯೇಕ ಪರಿಣಾಮ ಬೀರುತ್ತದೆ. ಈಗ 3ನೆಯ ರಾಶಿಯಾದ ಮಿಥುನ ರಾಶಿಯ ಬಗ್ಗೆ ತಿಳಿಯೋಣ. ಈ ರಾಶಿ ಚಿಹ್ನೆ ಗದೆ ಹಿಡಿದ ಗಂಡು ಮತ್ತು ವೀಣೆ ಹಿಡಿದ ಹೆಣ್ಣು. ಈ ರಾಶಿಗೆ ಅಧಿಪತಿ ಬುಧ ಗ್ರಹ. ಈ ರಾಶಿಯವರದು ವಾಯುತತ್ವ ರಾಶಿಯಾಗಿರುವುದರಿಂದ ಅತಿ ಚಟುವಟಿಕೆ ಮತ್ತು ಅತಿ ಬುದ್ಧಿವಂತರಾಗಿರುತ್ತಾರೆ. ಹಿಡಿದ ಕೆಲಸ ಸಾಧಿಸಲು ಸಮರ್ಥರಾಗಿರುತ್ತಾರೆ. ಈ ರಾಶಿಯವರು ಚಿಂತನಶೀಲರು. ವಿದ್ಯೆಯಲ್ಲಿ ಆಸಕ್ತಿ, ತರ್ಕಬದ್ಧ ಚಿಂತನೆ, ನಿಧಾನವಾಗಿ ಪ್ರಗತಿ, ಲಲಿತಕಲೆಯಲ್ಲಿ ಆಸಕ್ತಿ, ವಿಹಾರ ಮಾಡಲು ತುಂಬ ಇಷ್ಟಪಡುತ್ತಾರೆ. ಈ ರಾಶಿಯವರು ತುಂಬ ಸೂಕ್ಷ್ಮ ಸ್ವಭಾವ. ಇವರು ಮಂಕು ಸ್ವಭಾವದವರಾಗಿರುತ್ತಾರೆ. ಆವಾಗವಾಗ ಬದಲಾಗುತ್ತಿರುವ ಅವರ ಮನಸ್ಸಿನ ಸ್ಥಿತಿಯಿಂದಾಗಿ ಅವರ ಸಂಬಂಧದಲ್ಲಿ ಬಿರುಕು ಬಿಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಈ ರಾಶಿಯವರು ಎಂತಹ ಪರಿಸ್ಥಿತಿಗೂ ಹೊಂದಿಕೊಂಡು ತಮ್ಮ ಸ್ವಾರ್ಥವನ್ನು ಸಾಧಿಸಿಕೊಳ್ಳುವ ಗುಣ ಇವರದು. ಇವರದು ಸಮಾಜಕ್ಕೆ ಅಂಜಿ ನಡೆಯುವ ಸ್ವಭಾವ. ಪ್ರತಿ ಬಾರಿ ವಿಚಿತ್ರ ಕಲ್ಪನೆಯ ಕಾರಣ ಅಸಂಭವವನ್ನು ಸಾಧಿಸಲು ಹೋಗಿ ತೊಂದರೆಗೆ ಒಳಗಾದಾಗ ನಿಮ್ಮ ಕುಟುಂಬವೇ ನಿಮ್ಮನ್ನು ರಕ್ಷಿಸುತ್ತದೆ. ಮಿಥುನ ರಾಶಿಯವರು ಕಾನೂನಿನ ಚೌಕಟ್ಟನ್ನು ಎಂದೂ ಮೀರುವುದಿಲ್ಲ. ವಾತ, ಪಿತ್ತ, ಕಫ 3 ದೋಷಗಳು ಇವರಿಗೆ ಹೆಚ್ಚಾಗಿ ಬಾಧಿಸುತ್ತವೆ. ಆರೋಗ್ಯ ಅಷ್ಟೊಂದು ಉತ್ತಮವಾಗಿರುವುದಿಲ್ಲ. ಭುಜದ ತೊಂದರೆ ಸಮಸ್ಯೆ ಹೆಚ್ಚಾಗಿ ಇರುತ್ತದೆ. ಇವರು ಹೊಸ ಹೊಸ ಆವಿಷ್ಕಾರ ಮಾಡುತ್ತಿರುತ್ತಾರೆ. ಯಾವುದೇ ಕೆಲಸವನ್ನು ಗುಪ್ತವಾಗಿ ಮಾಡಲು ಆಸೆ ಪಡುತ್ತಾರೆ. ಯಾವ ವಿಷಯವಾದರೂ ಮನಸ್ಸು ಬಿಚ್ಚಿ ಮಾತನಾಡುವುದಿಲ್ಲ. ಎಲ್ಲವನ್ನು ಮನಸ್ಸಿನಲ್ಲೇ ಇಟ್ಟುಕೊಂಡು ಕೊರಗುತ್ತಿರುತ್ತಾರೆ. ಈ ರಾಶಿಯವರಿಗೆ ಪಶ್ಚಿಮ ಆಗ್ನೇಯ ದಿಕ್ಕು ತುಂಬ ಒಳ್ಳೆಯದು. ಈ ರಾಶಿಯವರು ಶಾಂತಿ ಪ್ರಿಯರು. ಯಾವಾಗಲೂ ಶಾಂತಿ, ಅಹಿಂಸೆಯನ್ನು ಕೋರಿಕೊಳ್ಳುತ್ತಾರೆ. ಇವರು ಗಣಿತ, ಲೆಕ್ಕಪತ್ರಗಳಲ್ಲಿ, ವಿಜ್ಞಾನ, ಜ್ಯೋತಿಷ್ಯ, ವಾಣಿಜ್ಯ, ವ್ಯವಹಾರ ಕೆಲಸಗಳಲ್ಲಿ ಹೆಚ್ಚಿನ ಆಸಕ್ತಿ ತೋರಿಸುತ್ತಾರೆ.